ಬೈಕ್ ಕೊಟ್ಟವ್ರೆ. ಶಾಪಿಂಗ್ ಹೋಗ್ತಾ ಇದ್ದೀವಿ ಇವತ್ತು. ನೈಟ್ ಶಾಪಿಂಗ್. ನನ್ನ ಮಗ ಆ್ಯಕ್ಚುಲಾಗಿ ಅಕ್ಕನ ಮಗ ಮಲ್ಕೊಬಿಟ್ಟವನೆ. ಅವರಿಬ್ರು ಹೋಗ್ತಾ ಇದ್ದಾರೆ. ನೆಕ್ಸ್ಟು ನಾವು ಹೋಗ್ತೀವಿ. ಶಾಪಿಂಗ್ ಹೋಗ್ತಾ ಇದ್ದೀವಿ. ಇಲ್ಲಿ ಪ್ರದೀಪ್ ಡ್ರೈವ್ ಮಾಡ್ತವನೆ. ಶಾಪಿಂಗ್ ಹೋಗ್ತಾ ಇದ್ದೀವಿ. ಜಶು ಮಲ್ಕೊಬಿಟ್ಲು ಮನೆಯಿಂದ. ಅವಳು ಯಾವಾಗಲೂ ಅಷ್ಟೇ ಬೈಕು ಹತ್ತಿ 5 ನಿಮಿಷ ಅಷ್ಟೇ ಅವಳು ಎಚ್ಚರಾಗಿರೋದು, ಮಲ್ಕೊಬಿಡ್ತಾಳೆ. ನನಗೆ ಬೈಕಲ್ಲೆಲ್ಲ ಏನು ತೊಂದರೆ ಮಾಡಲ್ಲ ಅವಳು. ಸೊ ಇವಾಗ ಹೋಯ್ತಾ ಇದ್ದೀವಿ. ನಮ್ಮ ಅಕ್ಕ ಬಾವ ಆಲೆ ಮುಂದೆ ಹೋಗ್ಬಿಟ್ಟವ್ರೆ. ನಾವು ನೋಡ್ಕೊಂಡೇ ಇಲ್ಲ ಗೈಸ್. ನಾವು ಹಂಗೆ ಬಳಸ್ಕೊ ಬರೋಕ್ಕೋದು ಅವ್ರು ನೋಡಿ ಆಲೆ ಮುಂದೆ ಹೋಗ್ಬಿಟ್ಟವ್ರೆ. ಏನೋ ಫಂಕ್ಷನ್ ಮಾಡ್ತಾರೆ ಅನ್ಸುತ್ತಲ್ಲ. ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ, ಮುಗ್ದೋಗಿದೆಯಾ? ಸೊ ಗೈಸ್ ಹೋಯ್ತಾ ಇದ್ದೀವಿ, ತೋರಿಸ್ತೀನಿ. ಜಶು ಮಲ್ಕೊಬಿಟ್ಟೈತೆ. ಅವಳು ಎದ್ದರೆ ಒಂದು ಸ್ವಲ್ಪ ಟೈಮ್ ಪಾಸ್ ಆಗ್ತಿರುತ್ತೆ ನನಗೆ. ಎತ್ಕೊಂಡು ರೇಕೊಂಡು ಅವಳು ಮಲ್ಕೊಬಿಟ್ಟವಳು ಆಲೆ. ನಮ್ಮ ಅಕ್ಕ ಫೋನೇ ಹೋಗ್ಬಿಟ್ಟವ್ರೆ. ನಮ್ಮ ಅಕ್ಕ ಫೋನ್ ಮಾಡಿದ್ದು, ನಿಂಗೆ ಗೊತ್ತಲ್ಲ ಅಂತಂದು ಬಾ ಅಂದ್ಬಿಟ್ಟು. ಸರಿ ಆಯಿತು ಅಂತಂದರೆ. ಜಶು ಬೇರೆ ಮಲ್ಕೊಂಡ್ಲಲ್ಲ ಅಂದ್ಬಿಟ್ಟು ಸುಮ್ಮನೆ ಅಂತೆ. ಸೊ ನಿಧಾನ ಜಶುಮ ಅವಳೆ 2 ಸೆಕೆಂಡ್ ಲೇಟ್ ಆದರೂ ಚಿಂತೆ ಅಲ್ಲ ಗೈಸ್. ನಿಧಾನಕ್ಕೆ ಹೋಗ್ಬೇಕು ಅಂತ ಹೇಳ್ತಾ ಇರ್ತೀನಿ ಯಾವಾಗ್ಲೂ. ಮೊದಲು ಸರಿಯಾಗಿ ಮಾತಾಡೋದು. ಇನ್ನೊಂದು 5 ಮಿನಿಟ್ ವೇಟ್ ಮಾಡು. ಹಿಂದೆ ಯಾರೋ ಅದು? ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಸೊ ನಾನು 5 ಮಿನಿಟ್ಸ್ ರೀಚ್ ಆಗ್ತೀವಿ. ನಾವು ಅವಳನ್ನ ಹಿಂದೆ ಹಾಕೊಂಡು ಹೋಗ್ತಾ ಇದೀವಿ. ಆದ್ರೆ ಆಗ್ತಾ ಇಲ್ಲ. ಅಕ್ಕ ಬಾವು ಬ್ಯಾಕ್ ಸೈಡಲ್ಲಿ ಬರ್ತಾ ಇದ್ದಾರೆ. ಒಂದೇ ಕಡೆ ಸಿಕ್ಕಿದ್ದೀವಿ. ಕುದುರೆ ಓಡಿ ಬಂದಿತ್ತ. ಮಾಡಿದ್ದೆ ಕಣಮ್ಮ. ನಾನು ಪ್ರತಿ ಹೋಯ್ತಾ ಇದ್ದೀವಿ ಈಗ ಒಳಗಡೆ. ಅವ್ರು ಆಲೆ ಹೋಗಿಬಿಟ್ಟವ್ರೆ. ಗೈಸ್ ಹೋಯ್ತಾ ಇದ್ದೀವಿ. ಸಿಗ್ತೀವಿ ಅಲ್ಲಿ ನೋಡಿ. ಚಮಕ ಅಂತ ತಗೋತು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ನೋಡಿ ಚಮಕ ಅಂತ ತಗೋತು. ಏನಾರು ಹೇಳಿ ಲಾಗಲ್ಲಿ. ಏನಾರು ಹೇಳಿ. ಅಲ್ಲ ನಾನು ಲಾಗರ್ ಯೂಟ್ಯೂಬರ್. ಒಂಚೂರು ಮರ್ಯಾದೆ ಕೊಟ್ಟು ನನ್ನ ಸಬ್ಸ್ಕ್ರೈಬರ್ಸ್ಗೆ ಹಾಯ್ ಬಾಯ್ ಅಷ್ಟೇ. ಸೊ ಗೈಸ್ ಅವರು ಶಾಪಿಂಗ್ ಮಾಡ್ತವ್ರೆ. ಪ್ಯಾಂಟ್ ಆಗುತ್ತಾ? ನಾನು ಲಾಸ್ಟ್ ಟೈಮ್ ಇವರಿಬ್ಬರು ಶಾಪಿಂಗ್ ಮಾಡ್ತವ್ರೆ. ಅಪ್ಪ ಮಗು ಎಲ್ಲ ಹೋದ್ರು ಗೈಸ್, ಗೊತ್ತಿಲ್ಲ ಎಲ್ಲೋದ್ರು ಅಂತ. ಬಾವ ಮತ್ತು ನನ್ನ ಹಸ್ಬೆಂಡು ಅವರು ನಾವು ಶಾಪಿಂಗಲ್ಲಿ ಬಿಸಿ ಆಗಿದ್ದೀವಿ. ಅವರು ಆ ಕಡೆ ನೋಡ್ತಾ ಇದ್ದಾರೆ ಚಿಂಚಕ್ ಅಂತ. ಸೊ ಗೈಸ್ ಇಲ್ಲಿ ಮಸ್ತಾಗಿ ಶಾಪಿಂಗ್ ಐತೆ ಗೈಸ್. ನಿಜಕ್ಕೂ ಕೊಂಡು ಬಟ್ಟೆ ನೋಡೋಕೆ ಕೊಡ್ತಾರೆ ಗೈಸ್. ಇಲ್ಲಿ ನೋಡಿ ನಮ್ಮ ಅಕ್ಕಂದು ಎಂಥ ಲಕ್ಕು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆಯ್ ಭಯ ಬೇಟು ಅಂತ ಹೇಳ್ತವ್ರೆ. ನಾನು ನೋಡ್ರೆ ವಿಡಿಯೋಸ್ ಮಾಡ್ಕೊಂಡು ನಿಂತಿದ್ದೀನಿ. ಇನ್ನೂ ಕಲರ್ ಕಲೆಕ್ಷನ್ಸ್ ಸರ್ಚ್ ಮಾಡ್ತವ್ರೆ. ಮಾಡಲಿ. ಕ್ರಿಶ್ ಮಗಳನ್ನ ಇವತ್ತು ಹೆಂಗೋ ಸಮಾಧಾನ ಮಾಡ್ತಾ ಇದ್ದಾರೆ. ಸೊ ನಮ್ಮ ಲಾಗ್ಸಿಗೆ ಏನಾದ್ರು ಹೇಳಿ. ಹೊಸದಾಗಿ ಹೆಣ್ಮಕ್ಳು ಶಾಪಿಂಗ್ ಬಂದಿದ್ದೀನಿ, ಇನ್ನೇನು ಮಾಡಿ. ಅಯ್ಯೋ ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ನ ಕೈಲಿ ನೋಡಕ್ ಆಯ್ತಿಲ್ವೇ? ಯಾರಾದಿದ್ರೆ ಕಂಡನ ಮಾಡ್ಬಿಡ್ತೀನಿ. ಪ್ಲೀಸ್ ಬನ್ನಿ ಅಲ್ಲಿ ನೋಡೋಣ ಬಾಮ್ಮ. ಅಲ್ಲೇನೋ ಗ್ರಾಮೀಣ ಅಂತ ಐತೆ, ಅಲ್ಲಿಗೆ ಹೋಯ್ತಾ ಇದ್ದೀವಿ ನೋಡೋಣ. ಅವ್ರು ಶಾಪಿಂಗ್ ಮಾಡ್ತಾಯಿರೋ ಅವ್ರ ಜೊತೆ ನಾನು ಸುಮ್ಮನೆ ಬಂದಿದ್ದೀನಿ. ನಾನು ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೆ. ನನ್ನ ಹತ್ರ ಐತೆ, ಸುಮ್ಮನೆ ಏನಕ್ಕೆ ಅಂತ ಸುಮ್ಮನೆ ಇದ್ದೀನಿ. ಏನಾದ್ರು ಹೇಳತ್ತಿದ್ರೆ ಹೇಳಿ. ಅವ್ರಿಗೆ ಒಂದು ವಾರದಿಂದ ಅವಳಿಗೆ ಹುಷಾರಿರಲಿಲ್ಲ, ಅದಕ್ಕೆ ನಾನು ಬೆಂಗಳೂರಿಗೆ ಬಂದಿದ್ದೆ. ಬಟ್ ಇವಾಗ ಮಾತಾಡಿ ಏನು ಒಬ್ಬರು ಅವ್ರ ಅಪ್ಪ ಮಕ್ಕಳು ಮಾತಾಡ್ತಾ ಇದ್ದಾರೆ ಗೈಸ್. ಅವ್ರು ಅಲ್ಲಿ ನೋಡಿದ್ರೆ ಆ ಕಡೆ ಶಾಪಿಂಗಲ್ಲಿ ಇದ್ದಾರೆ. ಸೊ ನಾನು ಇನ್ನೇನು ಮಾಡೋದು ಅಂದ್ಬಿಟ್ಟು ಲಕ್ಸ್ ಮಾಡ್ತಾ ಇದ್ದೀನಿ. ನೀರು ತುಂಬ ಇತ್ತಾ?
ಹ್ಞೂ ಕಣಪ್ಪ. ಕವರ್ ಗೈಸ್ ಇಲ್ಲಿ 3 ಜೊತೆ ಬಟ್ಟೆ ತೊಗೊಂಡಿದ್ದಾಳೆ. ಸೊ ಶಾಪಿಂಗ್ ಮುಗೀತು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಝೂಮ್ ಆಗ್ತಾ ಇರಬೇಕು ಗೈಸ್. ಅವಾಗ 3 ಜೊತೆಗೆ ಅಣ್ಣ ಡಿಸ್ಕೌಂಟ್ ಕೊಟ್ಟರು ಗೈಸ್. ಈ ಅಣ್ಣ ಡಿಸ್ಕೌಂಟ್ ಕೊಟ್ಟ 750ಗೆ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಗೈಸ್ ಇದಾಗಿತ್ತು ನಮ್ಮ ಶಾಪಿಂಗ್ ಲಾಗ್ಸ್. ಹೇಳಬೇಕು ಅಂತಂದರೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಮನೆಗೆ ಬರ್ತಂಗೆ ಚಿಕನ್ ತೊಗೊಂಡು ನಾವು ಜಸ್ಟಿಗೆ ಬಟ್ಟೆ ತೊಗೊಳ್ಳೋಣ ಅಂತ ಹೋದ್ವಿ. ಅಲ್ಲಿ ಬಟ್ ಅಲ್ಲಿ ಯಾವುದೂ ಕಲೆಕ್ಷನ್ಸ್ ಇರಲಿಲ್ಲ. ಸೊ ರಿಟರ್ನ್ ಮನೆಗೆ ಬಂದು. ಸೊ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್. ಬಾಯ್.